ನಮಸ್ತೆ ಸ್ನೇಹಿತರೆ. ನಾಳೆ ಯುಗಾದಿ ಹಬ್ಬ ಇರೋದರಿಂದ ಶುಭ ಮುಹೂರ್ತ ಪೂಜೆ ಮಾಡೋಕ್ಕೆ ಯಾವ ಶುಭ ಮುಹೂರ್ತದಲ್ಲಿ ಪೂಜೆ ಮಾಡಿದರೆ ವರ್ಷವಿಡೀ ಒಳ್ಳೆಯದಾಗುತ್ತೆ ನಿಮಗೆ ಅಂತ, ಆಮೇಲೆ ಅಭ್ಯಂಜನ ಸ್ನಾನ ಮಾಡುವಂತಹ ಸಮಯ ಎರಡೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ. ನಾಳೆ ಯುಗಾದಿ ಹಬ್ಬ ಗುರುವಾರ ಬಂದಿರೋದ್ರಿಂದ ಇವತ್ತು ಅಮಾವಾಸ್ಯೆ ಶುರುವಾಗಿ ನಾಳೆ ಬೆಳಗ್ಗೆ 6:35 40 ಅಮಾವಾಸ್ಯೆ ಮುಗ್ದೋಗ್ಬಿಡುತ್ತೆ. ಆಮೇಲೆ ನೀವು ಪಾಡ್ಯಕ್ಕೆ ಬೀಳುತ್ತೆ. ಪಾಡ್ಯ ಅಂದ್ರೇ ಯುಗಾದಿ ಹಬ್ಬವನ್ನು ಆಚರಣೆ ಮಾಡ್ಬೋದು. ನೀವು 7 ಗಂಟೆ ಮೇಲೇ ಅಭ್ಯಂಗನ ಸ್ನಾನ ಮಾಡೋದಾಗಲಿ ದೇವ್ರ ಪೂಜೆ ಮಾಡೋದಾಗಲಿ ಮಾಡೋಕ್ಕೆ ಸಮಯ ಸಿಗುತ್ತೆ. 7 ಗಂಟೆ ಮೇಲೇ ನೀವು ಮೈಗೆಲ್ಲ ಎಣ್ಣೆ ಹಚ್ಕೊಂಡ್ಬಿಟ್ಟು ಅಭ್ಯಂಜನ ಎಣ್ಣೆ ಸ್ನಾನವನ್ನು ಮಾಡುವಂತಹದ್ದು. ಯುಗಾದಿ ಅಂದ್ರೇ ಮೈಗೆ ಎಣ್ಣೆ ಹಚ್ಕೊಂಡು ಎಣ್ಣೆ ಸ್ನಾನ ಮಾಡುವಂಥದ್ದು, ತೋರಣಗಳನ್ನು ಕಟ್ಟುವಂತಹದ್ದು, ಬೇವು ಬೆಲ್ಲ ಸಿಹಿ ಕಹಿ ಆಗಿ ಅದರ ಪ್ರತೀಕವಾಗಿ ತಿನ್ನುವಂತಹದ್ದು. ಪಂಚಾಂಗ ಓದೋರು ಓದ್ತಾರೆ, ಇಲ್ಲ ಶುಭ ಮುಹೂರ್ತದಲ್ಲಿ ಪೂಜೆ ಮಾಡಿ ಎಲ್ಲರೂ ಹೊಸ ಬಟ್ಟೆ ಹಾಕ್ಕೊಂಡು ಹಬ್ಬವನ್ನು ಖುಷಿಯಾಗಿ ನಗುತ್ತಾ ಮನೆಯವರೆಲ್ಲ ಸೆಲೆಬ್ರೇಟ್ ಮಾಡುವಂತಹ ಹೊಸ ವರ್ಷ, ನಮಗೆ ಹಿಂದೂಗಳಿಗೆ ಹೊಸ ವರ್ಷ ಆಗಿರುವಂಥದ್ದು ಯುಗಾದಿ ಹಬ್ಬ. ಆದ ಕಾರಣ ನಾನು ಇವಾಗ ಯಾವ ಮುಹೂರ್ತದಲ್ಲಿ ಪೂಜೆ ಮಾಡಿದರೆ ನಿಮಗೆ ಒಳ್ಳೆಯದಾಗತ್ತೆ ಅಂತ ಹೇಳ್ಕೊಡ್ತೀನಿ. 7 ಗಂಟೆ ಮೇಲೇ ನೀವು ಅಭ್ಯಂಜನ ಸ್ನಾನ ಮಾಡಿ ಎಣ್ಣೆ ಎಲ್ಲ ಹಚ್ಕೊಂಡ್ಬಿಟ್ಟು ಸ್ನಾನ ಮಾಡೋಕ್ಕೆ ಶುರು ಮಾಡಿ. ರಾಹುಕಾಲ ಬಿಟ್ಟು ಯಾವ ಸಮಯದಲ್ಲೇ ಬೇಕಾದರೂ 11 ಗಂಟೆ ಒಳಗೆ ನೀವು 7 ರಿಂದ 9 ಗಂಟೆ ಒಳಗೆ ಸ್ನಾನ ಮಾಡಿಬಿಟ್ಟು ಎಣ್ಣೆ ನೀರು ಸ್ನಾನ ಮಾಡಿಬಿಟ್ಟು 9 ಗಂಟೆ ಮೇಲೆ ನೀವು ಪೂಜೆಯನ್ನು ಮಾಡುವಂತಹದ್ದು. ದೇವರಿಗೆ ತುಪ್ಪ ದೀಪ ಹಚ್ಚೋದಾಗಲಿ, ಮನೆಯೆಲ್ಲ ಧೂಪ ಹಾಕೋದಾಗಲಿ, ಎಲ್ಲ ಹೋಳಿಗೆ ನೀವು ಏನೇನು ಸ್ವೀಟ್ ಮಾಡ್ತೀರೋ ಒಬ್ಬಟ್ಟು ಮಾಡುವಂತಹದ್ದು ಮಾಡ್ಬೋದು. 11 ಗಂಟೆ ಒಳಗೆ ಆದಷ್ಟು ಪೂಜೆಯನ್ನು ಮುಗಿಸ್ಕೊಂಬಿಡಿ. ಆಮೇಲೆ ಮನೆಗೆಲ್ಲ ತೋರಣ ಕಟ್ಟೋವಂಥದ್ದು, ಖುಷಿಯಾಗಿರುವಂಥದ್ದು, ಮನೆಯವರೆಲ್ಲ ಸೇರಿಬಿಟ್ಟು ಹಬ್ಬನ ಸೆಲೆಬ್ರೇಟ್ ಮಾಡುವಂಥದ್ದು ಇರುತ್ತೆ. ನೀವು ರಾಹುಕಾಲ ಬಿಟ್ಟು ಇಲ್ಲ ಬೆಳಗ್ಗೆ ಆಗಲ್ಲ ನಾವು ಮಾಡೋಕ್ಕೆ ಟೈಮ್ ಇಲ್ಲ ಅಂತನ್ನೋರು ಮಧ್ಯಾಹ್ನನೂ ಮಾಡ್ಬೋದು. ಆದಷ್ಟು 12 ಗಂಟೆ ಒಳಗೇ ಮನೆಯಲ್ಲಿರೋಂತಹ ಪೂಜೆನ ಮುಗಿಸಿದ್ರೆ ತುಂಬ ಉತ್ತಮ. ಆಮೇಲೆ ಸಾಯಂಕಾಲ ಎಲ್ಲರೂ ಹೊಸ ಬಟ್ಟೆ ಹಾಕ್ಕೊಂಡು ಸೆಲೆಬ್ರೇಟ್ ಮಾಡುವಂಥದ್ದು. ಎಲ್ಲರೂ ಸಿಹಿ ಕಹಿ ಜೀವನದಲ್ಲಿ ಇರಲಿ ಅಂತ ಬೇವು ಬೆಲ್ಲನ ಎಲ್ಲರಿಗೂ ಹಂಚಿ, ಮನೆಯಲ್ಲಿರೋರಿಗೆಲ್ಲ ಹಂಚಿ ಯುಗಾದಿ ಹಬ್ಬನ ಸೆಲೆಬ್ರೇಟ್ ಮಾಡಿ. ನಿಮಗೂ ನಿಮ್ಮ ಕುಟುಂಬದವರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಆ ದೇವರು ಆರೋಗ್ಯ ಆಯುಷ್ಯ ಕೊಟ್ಟು ಎಲ್ಲರನ್ನೂ ಕಾಪಾಡಲಿ. ಈ ಯುಗಾದಿಯಂದು ಎಲ್ಲರಿಗೂ ವಸಂತ ಸಂವತ್ಸರದ ಶುಭಾಶಯಗಳು. ಎಲ್ಲರಿಗೂ ದೇವರು ಹೊಸತನದನ್ನು ಕೊಡಲಿ, ಹೊಸ ಚಿಗುರು ಥರ ನಿಮ್ಮ ಜೀವನದಲ್ಲಿ ಹೊಸ ಕನಸುಗಳು ಈಡೇರಲಿ ಅಂತ ನಾನು ಈ ವಿಡಿಯೋ ಮೂಲಕ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ಧನ್ಯವಾದಗಳು.